ನಮಸ್ಕಾರ. ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನುಶ್ರೀ. ಜ್ಯೋತಿಷ್ಯ ಶಾಸ್ತ್ರ, ಸಂಖ್ಯಾಶಾಸ್ತ್ರ, ಭೂತಕಾಲ, ವರ್ತಮಾನ, ಭವಿಷ್ಯತ್ ಕಾಲ ಇದೆಲ್ಲದರ ಬಗ್ಗೆ ನಿಖರವಾದ ಮಾಹಿತಿಯನ್ನು ನೀಡುವ ಪಂಡಿತ್ ದಿನೇಶ್ ಗುರುಜಿ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಓಕೆ, ಇನ್ನು ವೀಕ್ಷಕರೇ, ನೀವು ಕೂಡ ನಿಮ್ಮ ಸಮಸ್ಯೆಗಳು ಏನೇ ಇರಲಿ, ವಿದ್ಯೆ ಆಗಿರ್ಬೋದು, ಉದ್ಯೋಗ, ಬಿಸ್ನೆಸ್, ಮದುವೆ ವಿಚಾರ, ಆಸ್ತಿ ವಿಚಾರ, ಈ ರೀತಿಯ ಯಾವುದೇ ವಿಚಾರಗಳಿಗೂ ಕೂಡ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ ಗುರುಜಿ ಅವ್ರ ಹತ್ರ ಮಾತಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಪಡ್ಕೋಬೋದು. ಗುರುಜಿ, ಇವಾಗ ಒಂದು ವಿಚಾರ ಏನಂದರೆ, ಕೆಲವೊಂದು ಮೂಢನಂಬಿಕೆಗಳು ಅಂತ ಇರುತ್ತೆ. ನಾನು ಒಂದು ವಿಡಿಯೋ ನೋಡಿದೆ, ಅದಾದರೆ ಪ್ಲೇ ಮಾಡಿಸ್ತೀವಿ. ಸೊ ಏನಂದರೆ, ಇವಾಗ ಅದು ಸಿದ್ದರಾಮಯ್ಯ ಅವರು ಮಾತಾಡಿರೋದು, ಒಂದು ಅವ್ರ ಕಾರ್ ಮೇಲೆ ಬಂದು ಒಂದು ಕಾಗೆ ಕೂರುತ್ತೆ. ಸೊ ಆಗ ಪುರೋಹಿತರು ಡಿಸ್ಕಸ್ ಮಾಡ್ತಾರೆ ಅಂತೆ, ನಾವು ಮುಂದೆ ಅವ್ರ ಚೀಫ್ ಮಿನಿಸ್ಟರ್ ಆಗಲ್ಲ, ಅದು ಅವ್ರಿಗೆ ತೊಂದರೆ ಆಗುತ್ತೆ, ಹಾಗೆ ಹೀಗೆ ಅಂತ. ಬಟ್ ಅದಾದ್ಮೇಲೆ ಅವ್ರು ಹೇಳ್ತಾರೆ 2 ವರ್ಷ ನಾನು CM ಆದೆ ಅಂತ, ಈ ರೀತಿ. ಸೊ ಈ ರೀತಿ ಮೂಢನಂಬಿಕೆಗಳಿಗೆ ನೀವೇನು ಹೇಳ್ತೀರಾ? ಈ ಜ್ಯೋತಿಷ್ಯದಲ್ಲಿ ಏನಾಗಿದೆ, ಪಂಡಿತರುಗಳಿಲ್ಲ, ವೇಷಧಾರಿಗಳಿದ್ದಾರೆ. ಈ ಪಂಡಿತರು ಇದ್ದಿದ್ರೆ ಅದನ್ನು ಮಾತಾಡಲ್ಲ. ವೇಷಧಾರಿಗಳು ಈ ಮಾವಿನ ಮರಕ್ಕೆ ಒಂದು ಕಲ್ಲು ಹೊಡೆದು ನೋಡ್ತಾರೆ ಅಲ್ವಾ? ಕಲ್ಲು ಹೊಡೆದು ನೋಡಿದಾಗ ಅದು ಬಿದ್ದರೆ ನಾನೇ ಬೀಳಿಸಿದ್ದು ಅಂತ ಹೇಳ್ತಾರೆ. ಎಲ್ಲೋ ಕಣ್ಮುಚ್ಕೊಂಡು ಹೊಡಿತಾರೆ, ಅದು ಗುರಿ ಒಟ್ಟು ಹೊಡೆಯಲ್ಲ. ಅದು ಎಲ್ಲೋ ಒಂದು ಕಡೆ ಹೊಡಿತಾರೆ, ಅದು ವಿಡಿಯೋನ ಹಾಕೋಣಲ್ಲ, ಅದಕ್ಕೆ ಅದು ಕೆಳಗಡೆ ಬೀಳ್ತಕ್ಕಂಥದ್ದಾಗತ್ತೆ. ಆ ಕೆಳಗಡೆ ಬಿದ್ದಾಗ ನಾನೇ ಬೀಳಿಸಿದ್ದು ಅಂತಾರೆ. ಬೀಳದೇ ಇದ್ದಾಗ ಯಾರು ಬೀಸಿದ್ರೋ ಯಾರು ಹೊಡೆದ್ರೋ ಅದು ಹೆಸರು ಬರಲ್ಲ. ಈ ರೀತಿ ಇರ್ತಕ್ಕಂಥ ಕಳ್ಳ ಜ್ಯೋತಿಷಿಗಳು ಎಲ್ಲ ಕಡೆ ತುಂಬಿಕೊಂಡಿದ್ದಾರೆ. ಎಸ್ಪೆಷಲಿ ಸುಮ್ಮನೆ ಕಾಗೆ ವಿಚಾರಕ್ಕೆ ತಗೊಂಡಾಗ, ನಾವು ತಂದೆ ಅಥವಾ ತಾಯಿ ಅಥವಾ ಪಿತೃಗಳು ತೀರೋದಾಗ ಗೋಗರಿತೀವಿ, ಕಾಗೆ ಬಾರಪ್ಪ ತಿನ್ನಪ್ಪ ಅಂತ ಗೋಗರಿತೀವಿ ಅಲ್ವಾ? ಆ ಗೋಗರಿತಕ್ಕಂಥ ಸಮಯದಲ್ಲಿ ಕಾಗೆ ಬಂದು ಮನೆ ಮೇಲೆ ಕೂತ್ಕೊಳ್ಳುತ್ತಲ್ವಾ, ಅವಾಗೇನು ಆಗಲ್ವೇ? ಯಾರೋ ಹೇಳಿದ್ರು ಕಾರ್ ಮೇಲೆ, ಅದು ಹೇಳಿದ್ರಂತಲ್ಲ, ಏನೋ ಕಾರ್ ಮೇಲೆ ಕೂತ್ಕೊಳ್ಳೋದು, ಕಾರ್ ಮೇಲೆ ಕಾಗೆ ಕೂತಿದೆ, ಕಾರ್ ಮೇಲೆ ಕಾಗೆ ಕೂತಿರ್ತಕ್ಕಂಥದ್ದು. ಅದಕ್ಕೆ ಪಾಪ ಎಲ್ಲೋ ಆಹಾರ ಹುಡ್ಕೊಳ್ಳೋಕ್ಕೆ ಎಲ್ಲೋ ಒಂದು ಕಡೆ ಕೂತ್ಕೊಳ್ಳುತ್ತೆ. ಅದಕ್ಕೆ ಗೊತ್ತಾ ಇವರು CM ಅಂತ? ಆ ಕಾಗೆಗೆ ಗೊತ್ತಾ ಇವರು CM ಅಂತ? ಯಾವ್ದಾರು ಕಾಗೆಗೆ ಇವ್ರು ಯಾರು ಅಂತ ಫೋಟೋ ತೋರಿಸೋ ಗೊತ್ತಾಗತ್ತಾ? ಮೋದಿಯವ್ರ ಫೋಟೋ ತೋರಿಸಿದ್ರೆ ಇವರು ಪ್ರಿಯಂ ನಿಮ್ದು ಅಂತ ಹೇಳಕ್ಕಾಗತ್ತಾ? ಅದು ಗೊತ್ತಿಲ್ಲ. ಅದಕ್ಕೆ ಆಹಾರ ಹುಡ್ಕೊಂಡ್ ಬಂದಿರುತ್ತೆ. ಈ ಪ್ರಕೃತಿಯಲ್ಲಿರ್ತಕ್ಕಂಥ ವಿಚಾರವನ್ನು ನಾವು ನೋಡಿದಾಗ ಅಲ್ಲಿ ಮೂಢನಂಬಿಕೆ ಭಾಳ ಹೆಚ್ಚಾಗಿರೋದ್ರಿಂದನೇ ಈ ಸಾಮಾನ್ಯ ಜನರು ಜ್ಯೋತಿಷ್ಯದ ಮೇಲೆ ನಂಬಿಕೆ ಕಳ್ಕೊಂಡಿರೋದು. ಹಾಗಾಗ್ಬಿಡುತ್ತೆ, ಹೀಗಾಗ್ಬಿಡುತ್ತೆ, ಹಿಂಗೋಗ್ಬಿಡುತ್ತೆ, ಹಂಗೋಗ್ಬಿಡುತ್ತೆ ಅಂತ ಹೇಳಿ ಹೆಂಗೆಂಗೋ ಮಾತಾಡ್ತಾರೆ. ನಿಖರವಾಗಿ ಗ್ರಹ ಸ್ಫುಟನ ಹಾಕಬೇಕು ಒಂದು. ಎರಡನೇ ವಿಚಾರ, ವಿಡಿಯೋ ರೆಡಿ ಆಗಿದೆಯಾ? ಕೇಳ್ತೀನಿ, ಪ್ಲೇ ಮಾಡೋಣ. ಕಾಯ್ತಾ ಇದೀವಿ. ಹೌದು, ಒಂದು ವಿಡಿಯೋ ಹಾಕಿದಾದ್ಮೇಲೆ ನಾವು ಮಾತಾಡೋಕೆ ಇನ್ನೂ ಚೆನ್ನಾಗಿರುತ್ತಲ್ವಾ? ಹೌದು, ಅಲ್ಲಿ ಸ್ವಲ್ಪ ಎಡಿಟಿಂಗ್ ಹಾಕ್ತಾರೆ. ಸೊ ಹಾಗೆ ಅವರ ಜಾತಕದಲ್ಲಿ ದಶಾಭುಕ್ತಿಗಳಂತ ಬರುತ್ತೆ. ಯಾರದೇ ಜಾತಕ ಆಗಲಿ ದಶಾಭುಕ್ತಿ ಅಂತ ಬರುತ್ತೆ. ಆ ದಶಾಭುಕ್ತಿಗಳಲ್ಲಿ 10ನೇ ಮನೆ ಅಂತ ನಡೆದಾಗ ಅವರು ರಾಜಕೀಯಕ್ಕೆ ಬರ್ತಾರೆ, CM ಆಗ್ತಾರೆ. 10ನೇ ಮನೆ ನಡಿಬೇಕು. ಕಾಗೆ ಕೂತಿದ ತಕ್ಷಣವೇ ಅವರ ಜಾತಕ ಬದಲಾವಣೆ ಆಗಲ್ಲ, ಹಣೆ ಬರಹನೂ ಬದಲಾಗಲ್ಲ. ಇದನ್ನು ಫಸ್ಟ್ ತಲೆ ಇಟ್ಕೋಬೇಕು. ಯಾರ್ಯಾರು ಹಿಂದೆ CM ಆಗಿದ್ರು ಈಗ ಅವ್ರಿಗೆ CM ಅಲ್ಲ. ಹಾಗಿದ್ರೆ ಅವ್ರ ಕಾರ್ ಮೇಲ್ಗಳೆಲ್ಲ ಕಾಗೆ ಬಂದು ಕುತ್ಕೊಂಡಿತ್ತಾ? ಪ್ರತಿನಿತ್ಯ ಎಲ್ಲರ ಕಾರ್ ಮೇಲೂ ಕಾಗೆ ಒಂದಲ್ಲ ಒಂದು ದಿವಸ ಜನ್ಮದಲ್ಲಿ ಕೂತಿರುತ್ತೀರಿ. ಬೇಕಾದ್ರೆ ಯೋಚನೆ ಮಾಡ್ರಿ, ಯಾರ್ಯಾರು ಕಾರ್ ಆಚೆ ನಿಲ್ಲಿಸ್ತಿರಲ್ಲ ಮರದ ಕೆಳಗಡೆ, 99% ದಿನ ಆಚೆ ನಿಲ್ಲಿಸಿ ಓಡಾಡೋರಿಗೆ ನಿಮ್ಮ ಕಾರಿನ ಮೇಲೆ ಆ ಕಾಗೆಯ ಒಂದು, ಅಂದ್ರೆ ಅದನ್ನ ಈಗೇನ್ ಮೂಢನಂಬಿಕೆ ಅಂತಾರ ಅಥವಾ ಈ ಶಕುನ ಅಂತ ಹೇಳ್ತಾರೆ, ಸುಮ್ಮನೆ ಬಾಯಿಗೆ ಬಂದಿದ್ದು ಬಂಡಲ್, ಅದು ಮೂಢನಂಬಿಕೆ ಲೆವೆಲ್ಗೂ ಬರಲ್ಲ. ಅದು ಓಕೆ,
ಮೂಢನಂಬಿಕೆ ಅಂತ ಆದರೂ ಓಕೆ, ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಧನುರ್ಮಾಸದಲ್ಲಿ ಸುತ್ತೀವಿ, ಅದು ಮೂಢನಂಬಿಕೆ. ಇದು ಮೂಢನಂಬಿಕೆಗಿನೂ ಇನ್ನೂ ದರಿದ್ರ, ಅದು ಇನ್ನೂ ಕೆಳಗಡೆ, ಬರೀ ಸುಳ್ಳು, ಬರೀ ಅವರ ಒಂದು ಅನಿಸಿಕೆ ಅಭಿಪ್ರಾಯಗಳು ಹೇಳ್ತಕ್ಕಂಥದ್ದು. ಅದು ಬಿಟ್ಟರೆ 99.9% ಈ ಮೂಢನಂಬಿಕೆ ಬಿಟ್ಟು ಅವರ ವೈಯಕ್ತಿಕ ವಿಚಾರ, ಆ ಟೈಮಲ್ಲಿ ಏನೋ ಕಾಗೆ ಕೂತ್ಕೊಂಡು ಯಾರೋ ಎಲ್ಲೋ ಕ್ಯಾಮ್ರಾ ಹಿಂಗೆ ತಿರುಗಿಸಿದ್ರು, ಅದೇನೋ ಕೆಳಗಡೆ ಏನೋ ಒಂದು ಅದ್ರದ್ದು ಆಹಾರ ಬಿದ್ದಿರುತ್ತೆ, ಅದನ್ನು ಹುಡ್ಕಕ್ಕೆ ಹೋದಾಗ ಫಸ್ಟು ಅದು ಏನು ಮಾಡುತ್ತೆ, ಕಾಗೆ ಯಾವಾಗಲೂ ಎಲ್ಲರಿಗೂ ಗೊತ್ತಿದೆ, ಸಡನ್ನಾಗಿ ಡೈರೆಕ್ಟಾಗಿ ಹೋಗಲ್ಲ, ಫಸ್ಟ್ ನೋಡುತ್ತೆ, ಟ್ರಾಫಿಕ್ ಬೇರೆ ಜಾಸ್ತಿ, ಓಕೆ, ಅದಕ್ಕೂ ಕರೆಕ್ಟಾಗಿ ತೊಗೋಬೇಕು, ಅದ್ರ ಮೇಲೆ ಬಂದು ಯಾವುದೋ ನಿಯರೆಸ್ಟ್ ಕಾರ್ ಮೇಲೆ ಕೂತ್ಕೊಳ್ಳುತ್ತೆ, ಆ ಕಾರಿಂದ ಬಗ್ಗಿ ನೋಡುತ್ತೆ, ಅಲ್ಲಿ ಇಳಿಯುತ್ತೆ, ಮತ್ತೆ ಕಾರ್ ಮೇಲೆ ಹತ್ತುತ್ತೆ, ಮತ್ತೆ ಅದು ಮರದ ಮೇಲೆ ಹೋಗುತ್ತೆ. ಅದಕ್ಕೆ ಒಂದು ಸ್ಟೇಜ್ ಇದ್ದಂಗೆ ಅಲ್ವಾ. ಯಾರೊಬ್ರು ಏನೋ ಕ್ಯಾಮ್ರಾ ಹಿಡಿದುಬಿಟ್ರು, ಕಾಗೆ ಬಂದು ಕುತ್ಕೋತು, ಅದ್ರ ಮೇಲೆ ಕುತ್ಕೋತು ಅಂತ ಹೇಳಿ ಈ ಒಂದು ಸುಮ್ಮನೆ ಒಂದು ಸಂಚಲನ ಮೂಡಿಸಿರ್ತಕ್ಕಂಥದ್ದು, ತಪ್ಪು ಸಂಚಲನ ಅಂತ ಹೇಳ್ತೀವಿ. ಆ ತಪ್ಪು ಸಂಚಲನ ಮೂಡಿಸಿರ್ತಕ್ಕಂಥದ್ದು ಭಾಳ ಒಂದು ವಿಪರ್ಯಾಸ. ಗುರುಜಿ, ಅದು ವಿಡಿಯೋ ಬಂದಿದೆ, ಒಂದ್ಸರಿ ನೋಡ್ಕೊಂಬರೋಣ. ನಾನು ಒಂದ್ಸಾರಿ ಆಶ್ಚರ್ಯ ಆಗುತ್ತೆ, ನನ್ನ ಕಾರ್ ಮೇಲೆ ಕಾಗೆ ಕೂಗ್ಬಿಟ್ಟಿತ್ತು. ಒಂದು ಟಿ ವಿ ಚಾನಲ್ನಲ್ಲಿ ಚರ್ಚೆ ಏನಪ್ಪ ಅದು ಚರ್ಚೆ ಅಂತಂದರೆ, ಸಿದ್ದರಾಮಯ್ಯ, ನಾನು ಬಜೆಟ್ಟು ಬಹುಶಃ ಜನವರಿ ತಿಂಗಳಿರಬೇಕು ಅನ್ನೋ ಕಾಣಿಸುತ್ತೆ, ಮಾರ್ಚ್ನಲ್ಲಿ ಬಜೆಟ್ ಮಂಡಿಸ್ತಾ ಇದ್ದೆ. ಸಿದ್ದರಾಮಯ್ಯ ಈ ಬಜೆಟ್ಟೇ ಮಂಡಿಸಲ್ಲ ಅಂತ ಒಂದು ವಾದ. ಆಮೇಲೆ ಒಂದು ವೇಳೆ ಬಜೆಟ್ ಮಂಡಿಸಿದ್ರು ಕೂಡ ಇನ್ನು 3 ತಿಂಗಳಲ್ಲಿ ಅವರ ಸರ್ಕಾರ ಕಳ್ಕೊಬಿಡ್ತಾರೆ ಅಂತ ಇನ್ನೊಂದು ವಾದ. ಇಬ್ಬರು ಪುರೋಹಿತರುಗಳು. ಆಮೇಲೆ ಅದಾದಮೇಲೆ ನಾನು ಇನ್ನು 2 ವರ್ಷ ಚೀಫ್ ಮಿನಿಸ್ಟರ್ ಆಗಿದ್ದೆ. ನಾನು ನೋಡಿ ಎಷ್ಟು ಸುಳ್ಳು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನ ನಡೀತು. ಇಂಥವೆಲ್ಲ ಮಾಡಬೇಕಾ? ಇದು ಇದನ್ನು ಮಾಧ್ಯಮದವರು ಅಂತ ಮಾಧ್ಯಮ ಸುದ್ದಿ ಅಂತ ಹೇಳೋಕ್ಕಾಗತ್ತಾ? ಇಂಥ ಸುದ್ದಿಗಳನ್ನೆಲ್ಲ ಪ್ರಕಟ ಮಾಡ್ತಾ ಕೂತ್ಕೊ. ಮಾಧ್ಯಮದವರು ಭಾಳ ಒಳ್ಳೆಯದೇ, ಜನರ ಮುಂದೆ ಇಡ್ತಾರೆ, ಅದು ಅವರ ಕೆಲಸ. ಜನರು ತೀರ್ಮಾನ ಮಾಡ್ಕೋಬೇಕು. ನಾನು ನನ್ನ ವೈಯಕ್ತಿಕ ವಿಚಾರ ಹೇಳೋದು, ಮಾಧ್ಯಮದವ್ರದ್ದು ಏನೂ ತಪ್ಪಿಲ್ಲ. ಜಗತ್ತಲ್ಲಿ ಏನೇನು ನಡೆಯುತ್ತೋ ಡಾಕ್ಟ್ರನ್ನೂ ಕೂರಿಸ್ತೀರಾ, ಪುರೋಹಿತರನ್ನು ಕೂರಿಸ್ತೀರಾ, ಜ್ಯೋತಿಷರನ್ನು ಕೂರಿಸ್ತೀರಾ ಅಲ್ವಾ? ಕರೆಕ್ಟ್, ಸಂದೇಶ ಕೊಡ್ತೀರಾ. ಯಾವುದು ಸರಿ ಯಾವುದು ತಪ್ಪು ಅವ್ರು ತಿಳ್ಕೋಬೇಕು ಅಲ್ವಾ? ವಿಮರ್ಶೆ ಅಲ್ಲಿ. ಕೆಲವೊಂದ್ಸತಿ ಏನಾಗುತ್ತೆ, ಈ ತರ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನೀವು ಒಳ್ಳೆಯವ್ರನ್ನೂ ಕೂರಿಸಿರ್ತೀರಾ, ನಮ್ಮನ್ನು ಕೂರಿಸಿರ್ತೀರಾ, ಕೆಟ್ಟವ್ರನ್ನೂ ಕೂರಿಸಿರ್ತೀರಾ. ಅದು ಒಳ್ಳೆ ವಿಚಾರವೇ. ಮಾಧ್ಯಮಕ್ಕೆ ನಾನೇನು ಹೇಳಲ್ಲ, ಅದು 1000 ಸಲ ಹೊಡಿತೀನಿ. ಯಾಕಂದರೆ ನಾವು ಮಾಧ್ಯಮದಿಂದನೇ ನಮಗೆಲ್ಲ ನಡೀತಾ ಇದೆ. ಇವತ್ತು ಪ್ರಚಾರ ಆಗ್ತಾ ಇರೋದು ಮಾಧ್ಯಮದಿಂದನೇ. ಈ ಮಾಧ್ಯಮದ ಹಿಂದೆ ನನಗೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಷ್ಟೋ ಎಂಪ್ಲಾಯೀಸ್ ಇರ್ತಾರೆ, ಹಿಂದೆ ತೆರೆ ಮರೆಯಲ್ಲಿ ಅಂತಾರೆ. ಅವರೆಲ್ಲ ನನ್ನನ್ನು ಈ ಥರ ಪ್ರಸಾರ ಮಾಡಬೇಕು ಅಂತಂದರೆ ಅದು ಶ್ಲಾಘನೀಯ ಅಲ್ವಾ? ಅದು ಓಕೆ. ಆದರೆ ಎಲ್ಲನೂ ಅವ್ರ ವಿಚಾರ. ಈಗ ಎಲ್ಲರೂ ಜ್ಯೋತಿಷ ಗೊತ್ತಿರಬೇಕು ಅಂತ ಏನಿಲ್ಲ, ನಿಮಗೂ ಗೊತ್ತಿರಬೇಕು ಅಂತ ಏನಿಲ್ಲ, ಮಾಧ್ಯಮದವ್ರಿಗೂ ಗೊತ್ತಿರಬೇಕು ಅಂತ ಏನಿಲ್ಲ. ಅವ್ರಿಗೆ ಏನೋ ಒಂದು ವಿಚಾರ ಹೇಳ್ಬೋದು, ಸರಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ಅದೇ ವಿಚಾರ ತಿಳ್ಕೊಂಡಿರೋರು ಬಂದು ನಾವು ತರ್ಕ ಮಾಡ್ಬೋದು ಅಲ್ವಾ? ಅದೇ ವಿಚಾರ ತಿಳ್ಕೊಂಡಿರ್ತಕ್ಕಂಥವ್ರು ಬಂದು ತರ್ಕ ಮಾಡ್ಬೋದು, ಅವ್ರು ಹೇಳಿದ ಸುಳ್ಳು, ಆ ರೀತಿ ಅಲ್ಲ. ಯಾಕೆಂದರೆ ಇಲ್ಲಿ ಸರ್ಟಿಫಿಕೇಷನ್ ಇಲ್ಲ. ಜ್ಯೋತಿಷ್ಯದಲ್ಲಿ ಸರ್ಟಿಫಿಕೇಟ್ ಇಲ್ಲ. ಸರ್ಟಿಫಿಕೇಷನ್ ಹಾಕಬೇಕು. ಇವಾಗ ಒಂದು ವ್ಯಾಪಾರ ಮಾಡಬೇಕು ಅಂದರೆ ಒಂದು ಮಳಿಗೆಯಲ್ಲಿ ಅಲ್ಲಿ BBMPದು ಒಂದು ಇದಿರುತ್ತೆ, ಮಳಿಗೆ ಇದು BBMP ಬರುತ್ತೆ ಅಂತ. ಅದಿಲ್ಲದೆ ಅವ್ನು ಮಾಡೋಂಗಿಲ್ಲ. ಒಂದು ಪಾನಿಪುರಿ, ಮಸಾಲೆ ಪುರಿ ಅಥವಾ ಒಂದು ಏನಾದರೂ ಒಂದು ದೋಸೆ ಎಲ್ಲ ಮಾಡಿದ್ರು ಕೂಡ ಫುಡ್ ಲೈಸೆನ್ಸ್ ತೊಗೊಂಡು ಮಾಡಬೇಕು ಅವನು. ಅಲ್ಲಿ ಒಂದು ಹಾಕಿರ್ತಾರೆ, ಇದಕ್ಕೆ ಯಾವ ಲೈಸೆನ್ಸ್ ಇಲ್ಲದೆ ಹೇಳ್ತಾ ಇದ್ದಾರೆ. ಇದಕ್ಕೆ ಯಾವತ್ತು ಲೈಸೆನ್ಸ್ ಬರುತ್ತೋ, ಯಾವಾಗ ಟೆಸ್ಟ್ ಕೊಡ್ತಾರೋ, ಯಾವಾಗ ಸರಿಯಾಗಿ ಪಾಸ್ ಆಗ್ತಾರೋ ಅವತ್ತಿನ ದಿವಸ ಪುರೋಹಿತರುಗಳು, ಕಳ್ಳು ಜ್ಯೋತಿಷರುಗಳಿಗೆ ಗೇಟ್ ಪಾಸೆ ಪಕ್ಕ. ಯಾಕಂದರೆ ಇಷ್ಟೊಂದು ನಾವು ಡಾಕ್ಟ್ರೇಟ್ ಲೆವೆಲ್ವರೆಗೂ ನಾವು ಮಾಡ್ತಾ ಇದ್ದೀವಲ್ಲ. ಸುಮ್ಮನೆ ಬಂದು ಬೆಳಿಗ್ಗೆ ಬೇರೆ ಬೇರೆ ಚಾನಲಲ್ಲಿ ಪಾಪ ಚಾನಲಲ್ಲಿ ಕೂರಿಸ್ತಾರೆ, ಅದೆಲ್ಲ ಅವ್ರದ್ದು, ಅವ್ರ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. ಬಂಡಲ್ ಬಿಡ್ತಾರಲ್ಲ, ಜನಗಳು ಡಿಸೈಡ್ ಮಾಡಬೇಕು. ಯಾಕಂದರೆ ಇವತ್ತು ಹಿಂದೂ ಧರ್ಮಶಾಸ್ತ್ರ ಹಾಳಾಗಿರೋ ಕಾರಣ ಯಾವುದು ಮೂಲ? ಫಸ್ಟ್ ಏನಕ್ಕಿಂತ ಹಾಳಾಗಿದೆ ಫಸ್ಟ್ ವಿಮರ್ಶೆ ಮಾಡ್ಕೊಳ್ಳಿ. ಏನಕ್ಕೆ ನಮ್ದು ಹಾಳಾಗಿದೆ? ಒಂದು ಪಾಯಿಂಟು, ಏನಕ್ಕೆ ಹಾಳಾಗಿದೆ? ಹಿಂದೂ ಧರ್ಮ ಅಂದರೆ ನಮ್ಮ ಯಂಗ್ಸ್ಟರ್ಸ್ಗೆ ಇಷ್ಟನೇ ಇಲ್ಲ. ಪೂಜೆ ಮಾಡೋ, ನಮಸ್ಕಾರ ಮಾಡೋ ಅಂತಂದರೆ ದೊಡ್ಡವ್ರು ಹೇಳ್ತಾರೆ, ನಮಸ್ಕಾರ ಮಾಡ್ಕೊಂಡು ಹೋಗು. 3 ಸತಿ ಮಾಡಾಗಿದ್ದೀನಿ, 2 ಸತಿ ಫೇಲ್ ಆಗಿದ್ದೀನಿ, ಅಲ್ಲಿ ಏನೋ ಇಂಟರ್ವ್ಯೂ ಪಾಸೇ ಆಗಿಲ್ಲ. ನಿನ್ನ ದೇವ್ರು ಏನು ಮಾಡ್ಬಿಟ್ಟು ಈಗ ಅಂತ ನಮ್ದಲ್ಲ. ಹೌದು, ನಮ್ಮ ಪಬ್ಲಿಕ್ ಅವರು ಮತ್ತು ತಂದೆ ತಾಯಿಗಳು
ಸರಿಯಾಗಿರ್ತಕ್ಕಂಥ ಆಲೋಚನೆ ಹಿಂದೂ ಧರ್ಮದ ಬಗ್ಗೆ ತಿಳಿ ಹೇಳಿಲ್ಲ. ಒಂದು ವಿಚಾರ ಕೊಡ್ತೀನಿ, ಪ್ರತಿಯೊಬ್ಬರ ಮಕ್ಕಳಿಗೂ ಹೇಳು, ನಿಂಗೆ ಸಿಕ್ತು ಅಂದರೆ ಕರ್ಮದಿಂದ ಸಿಕ್ತು, ಸಿಕ್ಕಿಲ್ಲ ಅಂದರೆ ಕರ್ಮದಿಂದ ಸಿಕ್ಕಿಲ್ಲ ಅಂತ ಹೇಳ್ತಾ ಹೋಗಿ. ಬೇರೆ ಧರ್ಮದಲ್ಲಿ ಏನು ಇದೇ ಪಾಯಿಂಟ್ ಇಟ್ಕೊಂಡೇ ಹೇಳ್ತಾರೆ ಎಲ್ಲರಿಗೂ. ನಿಮಗೆ ದೇವ್ರ ಮೇಲೆ ನಂಬಿಕೆ ಇಲ್ಲ, ಎಥಿಸ್ಟ್ ನೀವು, ನಾಸ್ತಿಕರು ನೀವು ಅಂತಂದರೆ ಇದು ಅದ್ರ ಬಗ್ಗೆ ಸಬ್ಜೆಕ್ಟೇ ಬರಲ್ಲ. ನಾನು ನಾಸ್ತಿಕ, ನನ್ನ ಮಕ್ಕಳು ನಾಸ್ತಿಕರು, ನಾವು ದೇವ್ರ ಫೋಟೋನೂ ಇಟ್ಟಿಲ್ಲ ಮನೇಲಿ, ಅವ್ರಿಗೆ 100% ಅವ್ರಿಗೆ ಈ ಜ್ಯೋತಿಷನೂ ಬೇಡ, ನಂಬಿಕಿಸೋದು ಬೇಡ, ಏನು ಬೇಡ. ಓಕೆ, ಈಗ ಎರಡು ಗೊಂದಲ ಬಂದುಬಿಟ್ಟಿದೆ ಮನೇಲಿ. ಒಂದು ಅತಿಯಾಗಿರ್ತಕ್ಕಂಥ ದೇವ್ರ ಪೂಜೆ ಪುನಸ್ಕಾರಗಳು ತಂದೆ ತಾಯಿಗಳು ಮಾಡ್ತಕ್ಕಂಥದ್ದು, ಇನ್ನೊಂದು ಮಕ್ಕಳುಗಳು ಅದನ್ನು ನೋಡಿಕೊಂಡು ನಮಗೇನೂ ನಡೆದಿಲ್ಲ, ಏನೂ ಆಗಿಲ್ಲ ಅಂತ ಹೇಳ್ತಕ್ಕಂಥ ಎರಡನೇ ವಿಚಾರ. ಇವೆರಡಕ್ಕೂ ಮೂಲವಾಗಿರ್ತಕ್ಕಂಥ ಒಂದೇ ಒಂದು ರಾಮಬಾಣ ಅಂತ ನಾವು ಕರಿಬೋದು, ಕರ್ಮಫಲದ ಮೇಲೆ ಹೇಳಿ ದಯವಿಟ್ಟು. ಇವಾಗ ಒಬ್ಬನ್ನ ಕೆಲ್ಸಕ್ಕೆ ತಗೊಳ್ತಾರಲ್ವಾ, ಅವನಿಗೆ ಜಾಸ್ತಿ ಸಂಬಳ ಕೊಡೋದು ಅವನ ಹಿಂದಿನ ಅನುಭವದಿಂದ ಜಾಸ್ತಿ ಸಂಬಳ ಕೊಡೋದು ಅಲ್ವಾ? ಇವಾಗ ಡಿಗ್ರಿ ಮುಗಿಸ್ಕೊಂಡು ಬಂದಿದ ತಕ್ಷಣ ಬಾರಪ್ಪ ನಿಂಗೆ 1 ಲಕ್ಷ ಕೊಡ್ತೀನಿ ಅಂತ ಯಾರು ಹೇಳಲ್ಲ, ಖಂಡಿತ ಇಲ್ಲ. ಡಿಗ್ರಿ ಮುಗಿದ ಮೇಲೆ ಅವನೊಂದು ಅಷ್ಟು ವರ್ಷ ವರ್ಕ್ ಮಾಡ್ತಾನೆ, 10,000 20,000 30,000 ಮಾಡ್ತಾನೆ. ಒಂದು 10 ವರ್ಷ ಆದಮೇಲೆ ಇನ್ನೊಂದು ಕಂಪ್ನಿಗೆ ಹೋದಾಗ ಅವಾಗ ನೀನು ಫಸ್ಟಿಂದ ಸ್ಟಾರ್ಟ್ ಮಾಡು ಅಂತ ಹೇಳಲ್ಲ. ಆಲ್ರೆಡಿ ನಿಂಗೆ ಅನುಭವ ಇದೆ, ನಿನ್ನಲ್ಲಿ ಎಷ್ಟೋ ತೊಗೊಳ್ತಾ ಇದೆಯಾ, ಇಲ್ಲ 10,000 ಜಾಸ್ತಿ ಕೊಡ್ತೀವಿ ಬಾರಪ್ಪ ಅಂತ ಕರೀತಾರೆ. ಯಾಕೆಂದರೆ ಅನುಭವಕ್ಕೆ ಕೊಡೋದು. ಅನುಭವನೇ ಪಡೆದಿಲ್ಲ, ಡಿಗ್ರಿ ಮಾಡಿದ್ದಾನೆ, ಅನುಭವನೇ ಪಡೆದಿಲ್ಲ, 10 ವರ್ಷ ಆದಮೇಲೆ ಬರ್ತಾನೆ, ಸರ್ ನಂಗೊಂದು ಕೆಲಸ ಕೊಡಿ. ಏನಪ್ಪ ಅನುಭವ ಇದೆ? ಇಲ್ಲ ಸರ್ ಮಾಡಿಲ್ಲ, 10 ವರ್ಷ ಸುಮ್ಮನೆ ಮನೇಲಿ ಮಲಗಿದ್ದೆ, ನಿನಗೆ ಹೆಂಗನಪ್ಪ ಕೆಲಸ ಕೊಡೋದು? ಇದೇ ಕರ್ಮಫಲ. ಅಂದರೆ ಹಿಂದಿನ ಜನ್ಮದ ಒಳ್ಳೊಳ್ಳೆ ಕಾರ್ಯಗಳು ಒಳ್ಳೊಳ್ಳೆ ಕೆಲಸಗಳು ಮಾಡಿರ್ತಕ್ಕಂಥದ್ದು ಈ ಜನ್ಮದಲ್ಲಿ ನಮಗೆ ಜ್ಯೋತಿಷ್ಯದ ಮುಖಾಂತರ ನಮ್ಮ ಬಯೋಡೇಟಾ, ರೆಸ್ಯೂಮ್ ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಕಾಗೆ ಕೂತ್ಕೊಂಡ್ರು ಚೇಂಜ್ ಮಾಡೋಕ್ಕಾಗಲ್ಲ, ಅರ್ಥ ಆಯ್ತಾ? ನವಿಲ್ ಕೂತ್ಕೊಂಡ್ರು ಚೇಂಜ್ ಮಾಡೋಕ್ಕಾಗಲ್ಲ, ಸರ್ಪ ಬಂದು ಕೂತ್ಕೊಂಡ್ರು ಚೇಂಜ್ ಮಾಡೋಕ್ಕಾಗಲ್ಲ. ಪೂಜೆ ಮಾಡೋದ್ರಿಂದ ಇದ್ದಿದ್ದು ಚೇಂಜ್ ಆಗಲ್ಲ. ಪೂಜೆ ಯಾವಾಗ ಮಾಡಬೇಕು ಅದಕ್ಕೊಂದು ದಿವಸ ಹೇಳ್ತೀನಿ, ಯಾಕಂದರೆ ಎಲ್ಲ ಮಿಕ್ಸ್ ಮಾಡಲ್ಲ. ಪೂಜೆ ಮಾಡಬೇಕು, ಪೂಜೆ ಮಾಡಿದ್ರೆ ಫಲಿಸುತ್ತೆ. ಅದನ್ನು ನಿಮಗೆ ಹಿಂಟ್ ಕೊಡ್ತೀನಿ ಯಾವಾಗ ಅಂತ. ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮಗೆಲ್ಲ ಹೇಳೋದು ಒಂದೇ ಒಂದು ವಿಚಾರ, ಕರ್ಮಫಲ. ನಿಮ್ಮ ಮಕ್ಕಳಿಗೆ ಹೇಳಬೇಕು, ನೋಡಪ್ಪ ನಿನಗೆ ಸಿಕ್ಕಿದ್ರೆ ನೀನು ನಿನ್ನ ಕರ್ಮ ಚೆನ್ನಾಗಿ ಮಾಡಿದ್ಯಾ, ಹಿಂದಿನ ಜನ್ಮದಿಂದ ಮಾಡಿದ್ಯಾ, ನಿಂದು ಸಿಕ್ಕಿಲ್ಲ ಅಂದರೆ ನಿಮ್ಮ ಕರ್ಮ ಸರಿ ಇಲ್ಲ. ಆದರೂ ಕೂಡ ಪ್ರಾರ್ಥನೆ ಮಾಡೋದು ತಪ್ಪಿಸ್ಬಾರ್ದು. ಯಾಕಂದರೆ ಕರ್ಮದಲ್ಲಿ ಬರೆದಿರುತ್ತೆ, ಪ್ರಾರ್ಥನೆ ಮಾಡಿದ್ರೆ ಸಿಗ್ಬೋದು ಅಂತ ಬರೆದಿರ್ಬೋದೇನೋ, ಯಾರಿಗೆ ಗೊತ್ತು ಅಲ್ವಾ? ಸೊ ಆ ರೀತಿ ಪೋಷಕರು ತಮ್ಮ ಮಕ್ಕಳನ್ನು ಆಧ್ಯಾತ್ಮಿಕಕ್ಕೆ ಏನು ತಳ್ಳೋದು ಬೇಡ, ಭಕ್ತಿ ಮಾರ್ಗಕ್ಕೆ ತಳ್ಳಿದ್ರೆ ಸಾಕು. ಭಕ್ತಿಯಿಂದ ಇದ್ದಾಗ ಏನಾಗುತ್ತೆ, ಅಗ್ರೆಸಿವ್ನೆಸ್ ಕಮ್ಮಿ ಆಗುತ್ತೆ. ಯಾಕೆ ಭಕ್ತಿ ಮಾರ್ಗಕ್ಕೆ ಹೋಗಬೇಕು ಮನುಷ್ಯರೆಲ್ಲ? ಯಾಕೆ ಭಕ್ತಿ ಮಾರ್ಗಕ್ಕೆ ಹೋಗಬೇಕು? ಇವತ್ತು ಇರಾನಲ್ಲಿ, ಇಸ್ರೇಲಲ್ಲಿ, ಉಕ್ರೇನಲ್ಲಿ, ರಷ್ಯಾದಲ್ಲೆಲ್ಲ ಜಗಳಗಳಾಗ್ತಾ ಇದೆಯಲ್ವಾ? ಅಲ್ಲಿ ಎಲ್ಲರೂ ಹೋಗ್ಬಿಟ್ಟು ಶಾಂತಿ ಕಾಪಾಡಬೇಕು. ಶಾಂತಿ ಬರೋದು ಯಾವುದರಿಂದ? ಜಗಳ ಆಗೋದು ಇದು ಭಯದಿಂದ, ಶಾಂತಿ ಬರೋದು ಭಕ್ತಿಯಿಂದ. ಯಾವಾಗ ಮನುಷ್ಯನಲ್ಲಿ ಭಕ್ತಿ ಬರುತ್ತೋ ಒಳಗಡೆ ಫೈಟಿಂಗ್ಸ್ ಬರಲ್ಲ, ವಾರ್ ಆಗಲ್ಲ. ಒಳಗಡೆ ಮನಸ್ಸೊಳಗಡೆ ವಾರ್ ಆಗಲ್ಲ, ಮನಸ್ಸೊಳಗಡೆನೇ ವಾರ್ ಇಲ್ಲ ಅಂದರೆ ಆಚೆ ಯಾರ ಜೊತೆನೂ ವಾರ್ ಮಾಡಲ್ಲ. ಅಷ್ಟೇ. ನಮ್ಮ ಹಿಂದೂ ಧರ್ಮ ಎಷ್ಟು ನೀಟಾಗಿ ಹೇಳಿದ್ದಾರೆ ಅಂದರೆ ಭಕ್ತಿ ಅಷ್ಟೇ, ಹೋಗ್ಲಿ ಬಿಡು ಭಕ್ತಿ. ಅದು ಬಿಟ್ಬಿಟ್ಟು ಸುಮ್ಮನೆ ಕಾಲಿಳಿಯೋ ಕೆಲಸ. ಯಾರಾದರೂ ಇವಾಗ ನಾವು ಇದಕ್ಕೆ ಹಾಕಿದ್ರೆ ಒಂದಷ್ಟು ಕಮೆಂಟ್ ಹಾಕ್ತಾರಲ್ಲ ನೆಗೆಟಿವ್ ಕೆಳಗಡೆ, ನಮ್ಮ ಕಾಲು ಕೆಳಗಡೆ ಅವ್ರು ಕಮೆಂಟ್ ಹಾಕೋದು, ನಾವು ಮೇಲೆ ನಿಂತಿರ್ತೀವಿ, ಕೆಳಗಡೆ ಕಮೆಂಟ್ ಹಾಕಿರೋದು, ಕಾಲು ಕೆಳಗಡೆ ಕಮೆಂಟ್ ಹಾಕ್ತಿರಲ್ಲ, ಆ ಕಮೆಂಟ್ ಹಾಕ್ತಕ್ಕಂಥವ್ರು ಅವರ ಆಲೋಚನೆಯಿಂದ ಹಾಕಿರ್ತಾರೆ, ಅವರ ಒಂದು ಬುದ್ಧಿಯಿಂದ ಹಾಕಿರ್ತಾರೆ, ಭಕ್ತಿಯಿಂದ ಹಾಕಿರಲ್ಲ. ಯಾಕೆಂದರೆ ಯಾವುದೇ ಒಂದು ಮನುಷ್ಯ ಎಷ್ಟು ಸಾಧನೆ ಮಾಡಿರ್ತಾನೆ, ಎಷ್ಟರ ಮಟ್ಟಿಗೆ ಅವನು ಸಫಲತೆ ಹೊಂದಿರ್ತಾನೆ, ಅವನ ಬ್ಯಾಕ್ಗ್ರೌಂಡ್ ಏನು, ಅವನ ಹಿನ್ನೆಲೆ ಏನು, ಅದೆಲ್ಲ ಭಗವಂತನಿಗೆ ಮಾತ್ರ ಗೊತ್ತಿರುತ್ತೆ. ಅವರು ಆ ಭಗವಂತನ ಲೀಲೆಯಿಂದ ಒಬ್ಬ ಮನುಷ್ಯ ಈ ಎತ್ತರಕ್ಕೆ ಬೆಳಿತಾನೆ ಅಂದರೆ ಕರ್ಮಫಲ. ಅದು ಆ ಕರ್ಮಫಲದಲ್ಲಿ ಹಿಂದಿನ ಕರ್ಮದಲ್ಲಿ ಈ ಥರ ಗ್ರಾಫ್ಸ್ ಹಿಂಗೆ ಹೋಗ್ತಾ ಇರುತ್ತೆ, ಕರ್ಮಫಲದಲ್ಲಿ ಈ ಥರ ಈ ಒಂದು ಪ್ರಾರಬ್ಧ ಕರ್ಮದಲ್ಲಿ ಈ ಥರ ಹೋಗ್ತಾ ಇರುತ್ತೆ. ಅದನ್ನು ತಿಳ್ಕೊಂಡು ನಮ್ಮ ಜೀವನದಲ್ಲಿ ಏನು ಕರ್ಮಫಲ ಇದೆ ಅಂತ ನೋಡೋದೇ 15 ದಿನಗಳಲ್ಲಿ ಜ್ಯೋತಿಷ್ಯವನ್ನು ಕಲೀರಿ. 65,000 ಜನ ವಿದ್ಯಾರ್ಥಿಗಳು ಕಲ್ತಿದ್ದಾರೆ. ಆವಾಗ ನಿಮಗೆ ಭಕ್ತಿ ಬರುತ್ತೆ. ಜ್ಯೋತಿಷ್ಯ ಕಲಿತಾಗ ಆಗಸ್ಟ್ 11ನೇ ತಾರೀಕು ಇದೆ. ಕರೆ ತಗೊಳ್ಳೋಣ, ನೋಡೋಣ. ಕರೆ ಗುರುಜಿ ತಗೊಳ್ಳೋಣ. ಅದಕ್ಕೂ ಮೊದಲು ಜುಲೈ ಗುರುಜಿ ಆಗಲೇ ಹೇಳ್ದಂಗೆ ಕ್ಲಾಸಸ್ಗಳು ಶುರು ಆಗಿದೆ. ಅದು ಜುಲೈ 23ನೇ ತಾರೀಕಿಂದ ರೇಖೆ ಕ್ರಿಸ್ಟಲ್ ಮತ್ತು ಎಸೆನ್ಷಿಯಲ್ ಆಯಿಲ್ ಈ ಬಗ್ಗೆ ಕ್ಲಾಸಸ್ಗಳು ನಡೀತಾ ಇದೆ. 4 ದಿನ ಈ ಬಗ್ಗೆ ಕ್ಲಾಸಸ್ಗಳು ನಡೆಯುತ್ತೆ. ಅದು ಕೇವಲ 899 ರೂಪಾಯಿಗೆ. ಇದು ಎಷ್ಟು ಮುಖ್ಯ ಅಂತ ಈಗಾಗಲೇ ನೀವು ನೋಡಿದ್ದೀರಾ. ಇದರಲ್ಲಿ ನೀವು ಏನೇನೆಲ್ಲ ಕಲಿಬೋದು ಅನ್ನೋದ್ರ ಬಗ್ಗೆ ಇಲ್ಲಿದೆ ನೋಡಿ.
ರೇಖಿ ಹೀಲಿಂಗ್ ತರಗತಿಗಳಲ್ಲಿ ಶ್ರೀ ಪಂಡಿತ್ ದಿನೇಶ್ ಗುರೂಜಿಯವರು ನಮ್ಮ ದೇಹದಲ್ಲಿನ ಸೂಕ್ಷ್ಮ ಶಕ್ತಿ ಕೇಂದ್ರಗಳಾದ ಸಪ್ತಚಕ್ರಗಳಲ್ಲಿ ಪ್ರತಿಯೊಂದು ಚಕ್ರಗಳ ವಿಶೇಷತೆಗಳು, ಚಕ್ರವನ್ನು ಬಲಪಡಿಸಲು ಆಹಾರ ಪದ್ಧತಿ, ಮಂತ್ರದ ಥೆರಪಿ, ಬಣ್ಣದ ಥೆರಪಿ, ಕ್ರಿಸ್ಟಲ್ ಥೆರಪಿಗಳಿಂದ ಸಪ್ತಚಕ್ರಗಳನ್ನು ಸಮತೋಲನಗೊಳಿಸುವ ಸುಲಭ ತಂತ್ರಗಳನ್ನು ತರಗತಿಗಳಲ್ಲಿ ಹೇಳಿಕೊಡುತ್ತಾರೆ. ಪ್ರತಿಯೊಂದು ಚಕ್ರಗಳಿಗೂ ಅನುಗುಣವಾಗಿ ಎಸೆನ್ಷಿಯಲ್ ಆಯಿಲ್ ಅನ್ನು ಬಳಕೆ ಮಾಡುವ ಬಗೆ, ಅಂಗೈ ಮುದ್ರೆ, ಪ್ರಾಕೃತಿಕವಾಗಿ ದೊರೆಯುವಂತಹ ಕ್ರಿಸ್ಟಲ್ಗಳನ್ನು ಸಪ್ತಚಕ್ರಗಳಿಗೆ ಅನುಗುಣವಾಗಿ ಉಪಯೋಗಿಸುವುದರ ಬಗ್ಗೆ, ಪ್ರತಿಯೊಂದು ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡಲು ಮಾಡಬಹುದಾದಂತಹ ಆಸನಗಳನ್ನು ಸವಿಸ್ತಾರವಾಗಿ ತಿಳಿಸಿಕೊಡುತ್ತಾರೆ. ಇದರ ಜೊತೆಗೆ ಕ್ರಿಸ್ಟಲ್ಗಳ ಸಮಗ್ರ ಮಾಹಿತಿ, ವೈಜ್ಞಾನಿಕವಾಗಿ ಕ್ರಿಸ್ಟಲ್ಗಳ ಉಪಯೋಗಗಳು, ಕ್ರಿಸ್ಟಲ್ಗಳನ್ನು ಎನರ್ಜೈಸ್ ಮಾಡುವಂತಹ ವಿಧಾನಗಳು, ಸಿಂಗಿಂಗ್ ಬೌಲ್ ಉಪಯೋಗಗಳು, ಕಣ್ಣು ದೃಷ್ಟಿ, ಮಾನಸಿಕ ಆರೋಗ್ಯ, ಉದ್ಯೋಗ, ಮದುವೆ ಜೀವನ, ಆರೋಗ್ಯ, ಮನೆ ನಿರ್ಮಾಣ ಮುಂತಾದ ವಿಚಾರಗಳಿಗೆ ಧರಿಸಬಹುದಾದ ಕ್ರಿಸ್ಟಲ್ ಬ್ರೇಸ್ಲೆಟ್ಗಳು, ಕ್ರಿಸ್ಟಲ್ ತಂಬಲ್ಗಳು, ಹಣಕಾಸಿನ ಆಕರ್ಷಣೆಗಾಗಿ ಬಳಸಬಹುದಾದಂತಹ ಕ್ರಿಸ್ಟಲ್ ಸಂಯೋಜನೆಗಳು, ಇನ್ನೂ ಅನೇಕ ವಿಚಾರಗಳ ಬಗ್ಗೆ ಗುರೂಜಿಯವರು ತರಬೇತಿ ನೀಡುತ್ತಾರೆ. ಇದರ ಜೊತೆಗೆ ಮಾನಸಿಕ ಆರೋಗ್ಯಕ್ಕೆ ಮಾಡಬಹುದಾದ ಸಂಗೀತ ಧ್ಯಾನ, ಚಂದ್ರನಾಡಿ, ಸೂರ್ಯನಾಡಿ ಮೂಲಕ ನಾಡಿಚಕ್ರ ಮೆಡಿಟೇಷನ್ ಮಾಡುವ ಬಗೆ, ದೇಹದಲ್ಲಿನ ಸಪ್ತಚಕ್ರಗಳ ಬಲವರ್ಧನೆಗೆ ನೈಸರ್ಗಿಕವಾಗಿ ದೊರೆಯುವಂತಹ ಮೂಲಿಕೆಗಳಿಂದ ತಯಾರಾಗುವಂತಹ ಹರ್ಬಲ್ ಬಾತ್ ಪೌಡರ್ನ ಬಳಕೆಯ ವಿಧಾನ, ರೇಖಿ ಹೀಲಿಂಗ್ ಲೆವೆಲ್ 1 ಮತ್ತು ಲೆವೆಲ್ 2 ದೀಕ್ಷೆ, ಚಕುರೆ ಶಕ್ತಿಯ ಪ್ರಾಯೋಗಿಕ ವಿಧಾನ, ಸಿಂಗಿಂಗ್ ಬೌಲ್ ಬಳಕೆಯ ವಿಧಾನ, ಪಂಚತತ್ವಗಳ ವಿಶ್ಲೇಷಣೆ ಮತ್ತು ಪ್ರತಿಯೊಂದು ತತ್ವಗಳ ಆರಾಧನೆ, ಯಂತ್ರ ಪೂಜೆ, ಮಂತ್ರಸಿದ್ಧಿ, ದೇಹದ ಪ್ರತಿಯೊಂದು ಭಾಗಕ್ಕೂ ಹೀಲಿಂಗ್ ಶಕ್ತಿಯ ವರ್ಗಾವಣೆ, ಡಿಸ್ಟೆನ್ಸ್ ರೇಖಿ ಹೀಲಿಂಗ್ ಮುಂತಾದ ಅತ್ಯದ್ಭುತ ವಿಚಾರಗಳನ್ನು ತರಗತಿಯಲ್ಲಿ ಕಲಿಸಿಕೊಡಲಿದ್ದಾರೆ. ನಮ್ಮ ದೇಹದಲ್ಲಿನ ಮೂಲಾಧಾರ ಚಕ್ರ, ಸ್ವಾದಿಷ್ಠಾನ ಚಕ್ರ, ಮಣಿಪುರ ಚಕ್ರ, ಅನಾಹತ ಚಕ್ರ, ವಿಶುದ್ಧ ಚಕ್ರ, ಆಜ್ಞಾ ಚಕ್ರ, ಸಹಸ್ರಾರ ಚಕ್ರಗಳನ್ನು ಸಮತೋಲನಗೊಳಿಸುವುದರಿಂದ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯ ಉತ್ತಮವಾಗುತ್ತದೆ. ಇಷ್ಟೆಲ್ಲ ಅನುಕೂಲ ಇರುವಂತಹ ಈ ತರಗತಿಗೆ ಇಂದೇ ನೋಂದಾಯಿಸಿ ಆರೋಗ್ಯದ ವಿಚಾರದಲ್ಲಿ ಅನುಕೂಲಗಳನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗಾಗಲೇ ನಾವು ಹೇಳ್ದಂಗೆ ಕರ್ಮಫಲ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಹಾಗೇನು ನಮ್ಮ ಜಾತಕದಲ್ಲಿ ಏನಾಗುತ್ತೆ, ಮುಂದೆ ಏನಾಗ್ಬೋದು, ಇದೆಲ್ಲದ್ರ ಬಗ್ಗೆ ನಾವೇ ತಿಳ್ಕೋಬಹುದಾಗಿದೆ. ಅದು ಹೇಗೆ ಜ್ಯೋತಿಷ್ಯ ಶಾಸ್ತ್ರವನ್ನ ಕಲಿಯೋದ್ರಿಂದ ಗುರುಜಿಯವರಿಂದ ಆಗಸ್ಟ್ 11ನೇ ತಾರೀಕಿಂದ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ಗಳು ಶುರು ಆಗ್ತದೆ. 15 ದಿನದಲ್ಲಿ ನೀವು ಜ್ಯೋತಿಷ್ಯವನ್ನ ಕಲಿಬಹುದು. ನಿಮ್ಮ ಕುಟುಂಬ ಸಮೇತದಲ್ಲಿ ನಿಮ್ಮ ಮನೆಯಲ್ಲೇ ಕುಳಿತು ಕಲಿಬಹುದು. ಅದಕ್ಕೆ ವಯೋಮಿತಿ ಅನ್ನೋದು ಏನು ಇರಲ್ಲ, ಯಾರು ಬೇಕಾದ್ರೂ ಇದನ್ನ ಕಲಿಬಹುದಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲಿದೆ ನೋಡಿ. ನಕ್ಷತ್ರ ನಾಡಿ ತರಗತಿಗೆ ಸೇರಿ ಹಾಗೂ ಕೇವಲ 15 ದಿನಗಳಲ್ಲಿ ಜೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ ಫ್ರೀ ಆಸ್ಟ್ರೋ ಆಪ್ ಮುಖಾಂತರ ನಮ್ಮ ಜೀವನದಲ್ಲಿನ ಮುಖ್ಯ ವಿಚಾರಗಳಾದ ಆರೋಗ್ಯ, ವಿದ್ಯಾಭ್ಯಾಸ, ವೃತ್ತಿ ಜೀವನ, ಮದುವೆ ವಿಚಾರ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಜಾತಕದಲ್ಲಿ ಅತ್ಯಂತ ಸುಲಭ ರೀತಿಯಲ್ಲಿ ತಿಳಿಯಬಹುದಾಗಿದೆ. 60,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರೂಜಿಯವರ ತರಗತಿಗಳಿಗೆ ಇಂದೇ ನೋಂದಾಯಿಸಿ ಸುಲಭವಾದ ಮತ್ತು ಶಾಸ್ತ್ರೋಕ್ತವಾದ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಹಾ ಗುರುಜಿ, ಇವಾಗ ನೀವು ಹೇಳ್ತಾ ಇದ್ರಿ ಏನೇನು ಆಗ್ಬೇಕು ಜಾತಕದಲ್ಲಿ ಕರ್ಮಫಲದಿಂದನೇ ಆಗೋದು ಅಂತ ಹೇಳಿ. ಈಗ ಫಾರ್ ಎಕ್ಸಾಂಪಲ್ಲು ಒಬ್ಬರು ಯಾವ್ದಾರು ಒಂದು CM ತಗೊಂಡ್ರೆ, ಕಳೆದ ಒಂದು 20 ವರ್ಷದಲ್ಲಿ ತಗೊಂಡ್ರೆ ಒಂದು 2 ಸತಿ CM ಆಗಿದ್ರು, ನಂತರ CM ಆಗಲಿಲ್ಲ. ಅದು ತದನಂತರ ಕೆಲವರು ಒಂದು ಸತಿ CM ಭಾಳ ಹಿಂದೆ ಆಗಿದ್ರು, ಮಧ್ಯದಲ್ಲಿ ಇರಲೇ ಇಲ್ಲ, ಇನ್ನು ಒಂದು 5 ವರ್ಷದ ಹಿಂದೆ ಆಗಿದ್ರು ಅಂತ ಬರುತ್ತೆ. ಸೊ ಜಾತಕದಲ್ಲಿ CM ಅಂತ 10ನೇ ಮನೇಲಿ ಗುರು ಇದೆ, 10ನೇ ಮನೇಲಿ ಸೂರ್ಯ ಇದೆ ಅಂತೆಲ್ಲ ಹೇಳ್ಬಿಡ್ತಾರೆ. ಹೇಳಾದ್ಮೇಲೆ ಅವ್ರು ಪರ್ಮನೆಂಟಾಗಿ ಯಾಕೆ ಅವರು CM ಆಗಿಲ್ಲ? ಈ ಪಾಯಿಂಟ್ನ ಎಲ್ಲರೂ ನೋಟ್ ಮಾಡ್ಕೊಳ್ಳಿ. ಯಾಕೆ ಪರ್ಮನೆಂಟಾಗಿ CM ಆಗಿರಲಿಲ್ಲ? ಅವರು ಮನುಷ್ಯರೇ ಅಲ್ವಾ, ನಾವು ಮನುಷ್ಯರೇ. ಪ್ರತಿಯೊಬ್ಬ ಜಾತಕದಲ್ಲೂ ಏಳು ಬೀಳು ಅಂತ ಇದ್ದೇ ಇರುತ್ತೆ. ಅದು CM ಆಗಿರ್ಬೋದು, PM ಆಗಿರ್ಬೋದು, ಕಾರ್ಪೊರೇಟ್ ಆಗಿರ್ಬೋದು, ಯಾರೂ ಆಗಿರ್ಬೋದು, ಏಳು ಬೀಳು ಇದ್ದೇ ಇರುತ್ತೆ.
ಸಕ್ಸಸ್ ಟೈಮು ತೋರಿಸುತ್ತೆ ಅಸ್ಟ್ರಾಲಜಿ, ಫೇಲ್ಯೂರ್ ಟೈಮು ತೋರಿಸುತ್ತೆ. ಈ ಸಕ್ಸಸ್ಸು ಫೇಲ್ಯೂರ್ನ ನೋಡ್ತಕ್ಕಂಥದ್ದೇ ನಮ್ಮ ಜ್ಯೋತಿಷ್ಯ. 15 ದಿವಸ ನಾವು ಹೇಳ್ಕೊಡ್ತೀವಲ್ಲ, 15 ದಿವಸ ನಿಮ್ಮ ಜೀವನದಲ್ಲಿ ಏಳು ಬೀಳು ಎಲ್ಲ ನೋಡ್ಕೊಂಡ್ಬಿಡ್ಬೋದು. ಎಲ್ಲ ಲೈಫಲ್ಲೂ ಬಂದ್ಬಿಡುತ್ತೆ. 100% ಆ್ಯಕ್ಯುರಸಿ. ನಿಮ್ಮ ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್ ಏನಾದ್ರು ಕರೆಕ್ಟಾಗಿ ಇದ್ಬಿಟ್ರೆ 100/100% ಗ್ಯಾರಂಟಿ. ಯಾಕೆಂದರೆ ಇದು ನಾನು ಹೇಳ್ತಾ ಇರೋದಲ್ಲ, ಪ್ರೀ ಡೆಸ್ಟೈನ್ಡ್ ಗ್ರಹಗಳು ಹೇಳೋದು. ಆಲ್ರೆಡಿ ಆ ಗ್ರಹಗಳು ಕೋಟ್ಯಾಂತರ ವರ್ಷಗಳಿಂದ ಇಲ್ಲಿದ್ದಾವೆ. ಯಾಕಿದ್ದಾರೆ ಅಂತ ನೀವು ಯಾರಾದರೂ ಹೇಳ್ತೀರನಪ್ಪ? ಯಾರೂ ಹೇಳೋಕ್ಕಾಗಲ್ಲ. ಸೈಂಟಿಸ್ಟ್ಗಳಾರು ಹೇಳ್ತಾರೆ ಹೋಗಲಿ. ಯಾಕೆ ಗುರುಗ್ರಹ ಇದೆ, ಯಾಕೆ ಶನಿ ಗ್ರಹ ಇದೆ, ಯಾಕೆ ಶುಕ್ರ ಇದೆ, ಯಾಕೆ ಬುಧ ಇದೆ, ಯಾಕೆ ಮಂಗಳ ಇದೆ? ಭೂಮಿ ಬಿಟ್ಬಿಡಿ, ನಾವೆಲ್ಲ ಇಲ್ಲಿ ಎಂಜಾಯ್ ಮಾಡೋಕ್ಕೆ ಇದ್ದೀವಿ ಅಂತ ಅದು ಅಂದ್ಕೊಳ್ಳೋಣ. ಇನ್ನು ಮಿಕ್ಕ ಗ್ರಹಗಳಲ್ಲಿ ಯಾಕಿದ್ದಾವೆ? ಭೂಮಿ ಸೂರ್ಯ ಇಲ್ಲದೆ ಇಲ್ಲ, ಕರೆಕ್ಟಾ? ಹೌದು. ಸೂರ್ಯ ಇಲ್ಲದೆ ಭೂಮಿ ಇಲ್ಲ ಅಂತಂದರೆ ಅದನ್ನು ಒಪ್ಕೊಂಡಿವಿ. ಚಂದ್ರ ಇಲ್ಲದೆ ಭೂಮಿನೂ ಇಲ್ಲ, ಯಾಕಂದರೆ ಅಲೆಗಳೆಲ್ಲ ಮಾಡುತ್ತೆ, ಅದೆಲ್ಲ ಅದು ಕರೆಕ್ಟು. ಇನ್ನು ಇವರಿಬ್ಬರ ಮೇಲೆ ಇಲ್ಲದೆ ನಾವಿಲ್ಲ ಅಂದಾಗ ಇನ್ನು ಅಕ್ಕಪಕ್ಕ ಇರ್ತಕ್ಕಂಥ ಗ್ರಹಗಳಿಲ್ಲದೆ ನಾವು ಇರಲ್ಲ ಅಂತ ಯಾಕೆ ಆ ಥಿಯರಿನ ಸ್ವಲ್ಪ ಸ್ಟಡಿ ಮಾಡಬಾರ್ದು ಎಲ್ಲರೂ? ಅದು ಇಂಪಾರ್ಟೆಂಟ್ ಇದೆ. ಅದನ್ನು ಸ್ಟಡಿ ಮಾಡಿದ್ರೆ ಮಾತ್ರನೇ. ಇವತ್ತು ಗುರುಗ್ರಹದಿಂದ ಏನೇನು ಪ್ರಯೋಜನ ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ. ಗುರುಗ್ರಹ ಮತ್ತು ಮಂಗಳ ಗ್ರಹದ ಮಧ್ಯದಲ್ಲಿ ಸಾಕಷ್ಟು ಸಣ್ಣ 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 ಈ ಒಂದು ಬೆಟ್ಟದಷ್ಟು, ಯಾವ್ದು ಬೆಟ್ಟ, ನಮ್ಮ ನಂದಿ ಹಿಲ್ಸು ಅಥವಾ ಶ್ರವಣಬೆಳಗೊಳ ಬೆಟ್ಟದಷ್ಟು ಕಲ್ಲುಗಳು ಸುತ್ತಾ ಇದ್ದಾವೆ. ಓಕೆ. ಮಂಗಳ ಮತ್ತು ಗುರುವಿನ ನಡುವೆ. ಈ ಭೂಮಿಗೆ ಬಂದು ಯಾವುದೂ ಅಪ್ಪಳಿಸ್ತಾ ಇಲ್ಲ. ಆ ಗ್ರಾವಿಟೇಷನಲ್ ಫೋರ್ಸಿಂದ ಅಂತ ಹೇಳಿ ಸೈನ್ಸ್ ಹೇಳುತ್ತೆ, ಆಸ್ಟ್ರಾನಮಿ ಹೇಳುತ್ತೆ. ಯಾವುದೇ ಒಂದು ಗ್ರಹ ಕ್ಷುದ್ರ ಗ್ರಹ ಅಂತ ಕರಿತೀವಿ ಅದಕ್ಕೆ, ಅದು ಬಂದು ಅಪ್ಪಳಿಸ್ತಾ ಇಲ್ಲ. ಬಿಕಾಸ್ ದಿ ಜುಪಿಟರ್ ಈಸ್ ಹೋಲ್ಡಿಂಗ್ ಇಟ್ ಥ್ರೂ ಗ್ರಾವಿಟೇಷನಲ್ ಫೋರ್ಸ್. ಹಾಗಿದ್ರೆ ಗುರುದು ಪರ್ಪಸ್ ಇಲ್ವಾ ಅಲ್ಲಿ ಅದ್ರ ಮೇಲೆ ನಮಗೆ ಸೇವ್ ಮಾಡೋಕ್ಕೆ? ಹಾಗೆ ನಮ್ಮ ಒಂದು ಮನುಷ್ಯನ ಒಂದು ಎಲ್ಲ ವಿಚಾರಗಳಲ್ಲೂ ತಗೊಂಡಾಗ ಬುಧ ಆಗಲಿ, ಶುಕ್ರ ಆಗಲಿ, ಗುರು ಆಗಲಿ, ಶನಿ ಆಗಲಿ ಇಂಪ್ಯಾಕ್ಟ್ ಇಲ್ವಾ? ಅದು ಇಂಪ್ಯಾಕ್ಟ್ ಇದೆ ಅಂತ ಕಂಡುಹಿಡಿದಿರ್ತಕ್ಕಂಥದ್ದೇ ನಮ್ಮ ಹಿಂದಿನ ಕಾಲದ ಮನುಷ್ಯರು. ಆ ಹಿಂದಿನ ಕಾಲದ ಮನುಷ್ಯರನ್ನ ನಾವು ಈ ಒಂದು ಋಷಿಮುನಿಗಳು ಅಂತ ಕರಿತೀವಿ. ಹಿಂದಿನ ಕಾಲದ ಋಷಿಮುನಿಗಳೇ ಈಗಿನ ಕಾಲದ ಅಸ್ಟ್ರಾನಮರ್ಸ್, ಈಗಿನ ಕಾಲದ ಜ್ಯೋತಿಷ್ಯರೇ ಇಂದಿನ ಕಾಲದ ಅಸ್ಟ್ರಾನಮರ್ಸ್. ಅಂದರೆ ಈಗಿನ ಕಾಲದ ಜ್ಯೋತಿಷ್ಯರು ಅಸ್ಟ್ರಾನಮಿ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ಈ ಶುಡ್ ಬಿ ಎ ಗುಡ್ ಅಸ್ಟ್ರಾನಮರ್. ಅವನಿಗೆ ಮೀಟಿಯಾರ್ ಬಗ್ಗೆ, ಆಸ್ಟ್ರಾಯ್ಡ್ ಬಗ್ಗೆ, ಆಸ್ಟ್ರಲ್ ಸೈನ್ಸ್ ಬಗ್ಗೆ, ಹೇಗೆ ಈಗ ಈ ಒಂದು ಭೂಮಿ ವಾಲಿದೆ, ನಾರ್ತ್ ಪೋಲ್ ಸೈಡ್ ಹೇಗಿದೆ, 23 ಡಿಗ್ರಿ ಯಾಕಿದೆ, ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಬಗ್ಗೆ ಗೊತ್ತಿರಬೇಕು, ಅಜಿಮತ್ ಗೊತ್ತಿರಬೇಕು, ರೈಟ್ ಡಿಕ್ಲಿನೇಷನ್, ರೈಟ್ ಅಸೆಷನ್ ಗೊತ್ತಿರಬೇಕು, ಡಿಕ್ಲಿನೇಷನ್ ಗೊತ್ತಿರಬೇಕು. ಇವೆಲ್ಲ ವರ್ಡ್ಸ್ ಇನ್ ಅಸ್ಟ್ರಾನಮಿ. ಜ್ಯೋತಿಷ್ಯರಾದವರು ಇದು ತಿಳ್ಕೊಂಡಿದ್ರೆ ಮಾತ್ರನೇ ವಿಲ್ ಬಿಕಮ್ ಎ ಅಸ್ಟ್ರಾಲಜರ್. ಇದು ತಿಳ್ಕೊಳ್ಳೋದಲ್ಲೇ ನಾವು ಸೈನ್ಸ್ ಅಂತ ಜ್ಯೋತಿಷ್ಯ ಸುಳ್ಳು ಬಂಡಲ್ ಸೈನ್ಸ್ ಅಲ್ಲ ಅಂತಂದರೆ, ಆ ಸೈನ್ಸ್ ಎಲ್ಲೆಲ್ಲಿ ಹೋದರೆ ಎಲ್ಲೆಲ್ಲಿ ಬಂದರೆ ನಮ್ಗೆ ಎಫೆಕ್ಟ್ ಹೆಂಗಿರುತ್ತೆ ಅಂತ ಹೇಳ್ತಾ ಇರತಕ್ಕಂಥದ್ದೇ ಅದೇ. ಕಾಸ್ ಆ್ಯಂಡ್ ಎಫೆಕ್ಟ್ ಈಸ್ ಅಸ್ಟ್ರಾಲಜಿ. ಕಾಸ್ ಆ್ಯಂಡ್ ಎಫೆಕ್ಟ್. ಕಾಸ್ ಈಸ್ ಪ್ಲಾನೆಟ್, ಎಫೆಕ್ಟ್ ಈಸ್ ಹ್ಯೂಮನ್ ಬೀಯಿಂಗ್ಸ್. ಕಾಸ್ ಈಸ್ ಅಸ್ಟ್ರಾಲಜಿ, ಬಿಕಾಸ್ ಆ್ಯಂಡ್ ಎಫೆಕ್ಟ್ ಈಸ್ ಹ್ಯೂಮನ್ ಬೀಯಿಂಗ್ಸ್. ಸೊ ತಲ್ಲಿಟ್ಕೊಳ್ಳಿ. ಅನೇಕ ರಾಜಕೀಯ ವ್ಯಕ್ತಿಗಳು ಓಡೋಗ್ತೀರ ನೀವೆಲ್ಲ. ನಿಮ್ಗೆ ರಾಜಕೀಯ ವ್ಯಕ್ತಿಗೂ ಒಂದು ಕಿವಿ ಮಾತು, ದೊಡ್ಡ ಕಿವಿ ಮಾತು ನಿಮಗೆಲ್ಲ. ನನ್ನ ಹತ್ರನೂ ಓಡ್ ಬಂದರೆ ಏನೂ ಸಿಗಲ್ಲ. ನಾನು ಎಷ್ಟೋ ಜನ ಬಂದಿದ್ದಾರೆ ನಮ್ಮ ಹತ್ರ, ನೀವು ವಿನ್ ಆಗಲ್ಲ ಅಂತ. ಇದಕ್ಕೇನಾದ್ರು ಪರಿಹಾರ ಇದೆ ಅಂದರೆ ನನ್ನ ಹತ್ರ ಪರಿಹಾರ ಇಲ್ಲ. ನೀವು ವಿನ್ ಆಗಂಗಿದ್ರೆ ಪರಿಹಾರ ಇದೆ ಅಂದಿದ್ದೀನಿ. ಯಾಕೆಂದರೆ ಅದನ್ನು ಸ್ಟ್ರಾಂಗ್ ಗಟ್ಟಿಗೊಳ್ಸೋಕ್ಕೆ. ಸೋಲೋರ್ಗೆ ಏನು ಮಾಡೋದು? ಸೋಲನ್ನು ಗಟ್ಟಿ ಮಾಡ್ಕೋಬೋದು ಅಷ್ಟೇ ಹೊರತು ಗೆಲುವನ್ನು ಗಟ್ಟಿ ಮಾಡ್ಕೊಳ್ಳೋಕ್ಕೆ ಪರಿಹಾರಗಳಿದೆ. ಅದಕ್ಕೆ ಹೇಳಿದ್ದು ಪರಿಹಾರ ಒಂದು ವಿಚಾರನ ಸಪ್ರೇಟಾಗಿ ಮಾತಾಡ್ತೀನಿ. ಪರಿಹಾರ ವರ್ಕ್ ಆಗುತ್ತೆ. ಫಸ್ಟ್ ಮೂಲ ಜಾತಕದಲ್ಲಿ ಇದ್ದಾಗ ಆಮೇಲೆ ಪರಿಹಾರ ಸ್ಟಾರ್ಟ್ ಮಾಡಬೇಕು. ಯಾಕೆಂದರೆ ನಾನು ಓಡ್ತೀನಿ, ನೀನು ಓಡ್ತೀಯ ಅಲ್ವಾ? ನಾವಿಬ್ಬರು ರೀಚ್ ಮಾಡ್ತೀವಿ ಒಂದು ಗೋಲ್ನ. ನಾನು ಸ್ವಲ್ಪ ಮುಂದೆ ಹೋಗಬೇಕು ಅಂದರೆ ಅಲ್ಲಿ ಪರಿಹಾರ. ನಾನು ಸೋತೋಗ್ತೀನಿ ಅನ್ನೋ ನನ್ನ ಜಾತಕದಲ್ಲಿದ್ದರೆ ನಾನು ಏನು ಪರಿಹಾರ ಸೂಪರ್ ಇಷ್ಟೇ ವಿಚಾರ. ಸೊ ಜ್ಯೋತಿಷ್ಯ ಕಲೀರಿ. ನಿಮ್ಮ ಜೀವನದಲ್ಲಿ ನೀವೇನಾಗ್ತೀರಾ ಅಂತ ನೋಡ್ಕೊಳ್ಳಿ. ಕಾಲೆಳೆಯೋದೆಲ್ಲ ಬಿಟ್ಬಿಡಿ. ಕಮೆಂಟ್ ಹಾಕ್ಬಿಟ್ಟು ಅದಾಕ್ಬಿಟ್ಟು ಇದಾಕ್ಬಿಟ್ಟು ಹಂಗೆ ಹಿಂಗೆ ಅಂತೆಲ್ಲ ಹಾಕೋದೆಲ್ಲ ಬಿಟ್ಬಿಟ್ಟು
ಒಂದು ವಿಚಾರ, ನಿಮ್ಮ ಜೀವನದಲ್ಲಿ ಎಷ್ಟು ಜನಕ್ಕೆ ನೀನು ಕಾಲೆಳಿಬೋದು ಅಂತಾರೆ ತಿಳ್ಕೊ. ಜ್ಯೋತಿಷದಲ್ಲಿ ಯಾರ್ಯಾರು ಕಾಲೆಳಿತಾರೆ ಅವ್ರಿಗೆಲ್ಲ 5ನೇ ಮನೆ ಇರುತ್ತೆ, 8ನೇ ಮನೆ, 12ನೇ ಮನೆ ನಡೀತಾ ಇರುತ್ತೆ. ಈ 5-8 ನಡೀತಾ ಇರುತ್ತಲ್ಲ ಅವರೆಲ್ಲ ಬರೀ ನೆಗೆಟಿವ್ ಕಮೆಂಟ್. ಅವ್ರು ಮುಂದೆ ಬರಲ್ಲ ಜೀವನದಲ್ಲಿ, ಸ್ಕ್ರೀನ್ ಮುಂದೆನೂ ಬರಲ್ಲ, ಅವರು ಹಿಂದೆ ಗೊತ್ತಿಲ್ದಂಗೆ ಯಾವುದೋ ಹೆಸರಲ್ಲಿ ಹಾಕ್ತಾ ಇರ್ತಾರೆ. ಆ ಹೆಸರು ಏನು ಅಂತ, ಏನು ದೊಡ್ಡ ಮಿನಿಸ್ಟರ್ ಹೆಸರಲ್ಲ, ಕಿತ್ತೋಗಿರೋ ಹೆಸರು ಹಾಕೊಂಡು ಅವ್ರು ಏನೇನೋ ಹಂಗೆ ಹಿಂಗೆ ಅವ್ರ ಹೆಸರುಗಳು ನೋಡಬೇಕು. ಮೆಂಟಲ್ ಹಾಸ್ಪಿಟ್ಲಲ್ಲಿ ಇರ್ತಾರಲ್ಲ ಆ ಥರ ಹೆಸರುಗಳು ನಾವು ನೋಡ್ತೀವಲ್ಲ, ಅವರೆಲ್ಲ ಕಮೆಂಟ್ ಹೊಡೋದೆಲ್ಲ ಹೆಸರು ನೋಡಿದ್ರೆ ಏನೇನೋ ಮೆಂಟಲ್ ಹಾಸ್ಪಿಟಲ್ ಬಂದಿರ್ತಾರಲ್ಲ ಅವ್ರ ಹೆಸರುಗಳು, ಯಾಕಂದ್ರೆ ಅವ್ರಿಗೂ ಹಾಕಬೇಕು ಒಂದು. ಓಕೆ ಗುರುಜಿ, ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಜ್ಯೋತಿಷ್ಯ ಅಂದ್ರೆ ಮೂಢನಂಬಿಕೆ ಅಲ್ಲ, ಅದಕ್ಕೊಂದು ವೈಜ್ಞಾನಿಕ ಕಾರಣ ಗೊತ್ತಿರಬೇಕು ಅನ್ನೋದ್ರ ಬಗ್ಗೆ ಇನ್ನು ಸಾಕಷ್ಟು ವಿಚಾರ ಬಗ್ಗೆ ಬಹಳ ಉಪಯುಕ್ತವಾದ ಮಾಹಿತಿಯನ್ನ ತಿಳಿಸ್ಕೊಡ್ರಿ. ಧನ್ಯವಾದ ಗುರುಜಿ. ಸರ್ವೇ ಜನ ಸುಖಿನೋ ಭವಂತು. ಇನ್ನು ವಿಶ್ವದೆಲ್ಲೆಡೆ 65,000 ವಿದ್ಯಾರ್ಥಿಗಳು ಗುರೂಜಿ ಅವರಿಂದ ಜ್ಯೋತಿಷ್ಯವನ್ನ ಕಲ್ತಿದ್ದಾರೆ. ಅವರಲ್ಲಿ ಒಬ್ಬರ ಅನಿಸಿಕೆ ಅಭಿಪ್ರಾಯ ಇಲ್ಲಿದೆ ನೋಡಿ. ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾವು 6th ಡಾಕ್ಟರೇಟ್ ವೇದಿಕೆ ಎಲ್ಲ ಸ್ಟೂಡೆಂಟ್ಸು. ನನ್ನ ಹೆಸರು ವಿಜಯ್ ಮಂಜುನಾಥ್ ಅಂತ ಹೇಳ್ಬಿಟ್ಟು. ನನ್ನ ಹೆಸರು ಪ್ರಭಾವತಿ ನಲ್ಲೂರು ಅಂತ. ನನ್ನ ಹೆಸರು ಶ್ಯಾಮಲಾ ಭಾರತಿ. ನನ್ನ ಹೆಸರು ಶೋಭಾ ಗಣಪತಿ. ನಾವೆಲ್ಲ 1.5 ವರ್ಷದಿಂದ ಈ ಒಂದು ಜ್ಯೋತಿಷ್ಯವನ್ನು ಅಧ್ಯಯನ ಮಾಡಿ ಇದರಲ್ಲಿರ್ತಕ್ಕಂಥ ಅನೇಕ ವಿಚಾರಗಳನ್ನು ತೆಗೆದುಕೊಂಡು ನಮ್ಮ ಜೀವನ, ನಮ್ಮ ಕುಟುಂಬದಲ್ಲಿರ್ತಕ್ಕಂಥ ನಮ್ಮ ಮಕ್ಕಳಾಗ್ಬೋದು, ನಮ್ಮ ಹೆಂಡತಿ ಮತ್ತು ನಮ್ಮ ಬಂಧು ಬಳಗ, ಇವರೆಲ್ಲರ ಜೀವನದಲ್ಲೂ ಅನೇಕ ಬದಲಾವಣೆಗಳನ್ನು ಮಾಡ್ಕೊಂಡಿದ್ದೀವಿ. ಯಾಕೆಂದರೆ ಇದೊಂದು ಹಿಂದೂ ಧರ್ಮದ, ಸನಾತನ ಧರ್ಮದ ಒಂದು ಒಳ್ಳೆಯ ಒಂದು ಶಾಸ್ತ್ರ.